ರಾತ್ರೋರಾತ್ರಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸೀದಾ ಬೆಂಗಳೂರಿಗೆ ಬಂದ ನಾನು ಫಸ್ಟಿಗೆ ಸೀದಾ ನನ್ನ ಫ್ರೆಂಡ್ ರೂಮಿಗೆ ಹೋಗ್ತೇನೆ. ನನ್ನ ಫ್ರೆಂಡ್ ಶಶಾಂಕ್ ಒಟ್ಟಿಗೆ ರಾತ್ರಿ ಒಂದು ಪರ್ಚೇಸಿಂಗ್ ಅಂತ ಹೊರಡ್ತೇನೆ. ಮತ್ತೆ ಈ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತುಂಟಲ್ಲ. ಆಟೋ ಬುಕ್ ಮಾಡಿ ಆಟೋ ಬರಲಿಕ್ಕೆ ಅರ್ಧ ಗಂಟೆ ಆಯಿತು, ಅದಾದ ಮೇಲೆ ಹೋಗ್ಲಿಕ್ಕೆ 1 ಗಂಟೆ. ಸೊ ಫೈನಲಿ ನಾವು ನಮ್ಮ ಶಾಪಿಗೆ ರೀಚ್ ಆಗ್ತೇವೆ. ಫಸ್ಟಿಗೆ ಒಂದು ಕ್ಯಾಪ್ ಟ್ರೈ ಮಾಡಿ ನೋಡಿದೆ. ಇದಾದ್ಮೇಲೆ ಜಾಕೆಟ್ ಇದು ಪಾಸ್ ಆಯಿತು. ನೆಕ್ಸ್ಟ್ ಗ್ಲೌಸು, ಮತ್ತೆ ತಲೆಗೆ ಹಾಕಿಕೊಳ್ಳೆ ಕ್ಯಾಪ್ ಬೇಕು ಅಂತ ಸ್ವಲ್ಪ ಕ್ಯಾಪ್ ಹುಡುಕ್ತೇವೆ. ಉದ್ದ ಇದೆ, ಗಡ್ಡದ ಉದ್ದ ಉಂಟು. ಅಪ್ಪ ಕುತ್ತಿಗೆ ನೋವಾದವರು ಗಂಟ್ಲು ಮನೆಗೆ ನೋಡು. ಇದೆಂತ ಕೋಲು ಮಾರ್ರೆ. ಕ್ಯಾಪ್ ಯಾವುದು ಕೂಡ ಸೆಟ್ ಆಗ್ತಿರ್ಲಿಲ್ಲ, ಸನ್ ಗ್ಲಾಸ್ ಕೂಡ ಸೆಟ್ ಆಗ್ತಿಲ್ಲ. ಮತ್ತಿದು ವಾಕಿಟಾಕಿ ಎಲ್ಲ ಬೇಡ ಅಂತಲ್ಲ. ಹಾಗೆ ನಾವು ರಪ ಬಿಲ್ಲೆಲ್ಲ ಮಾಡಿ ಸೊ ನಾವು ಪರ್ಚೇಸ್ ಮಾಡಿದ ಡ್ರೆಸ್ಸನ್ನೆಲ್ಲ ಒಟ್ಟಿಗೆ ಒಂದು ಬ್ಯಾಗಲ್ಲಿ ಹಾಕಿ ಅಲ್ಲಿಂದ ಹೊರಡ್ತೇವೆ. ಜೋರು ಹಸಿವಾಯ್ತು ಅಂತೇಳಿ ಡಾಮಿನೋಸಲ್ಲಿ ಹೋಗಿ ಏನಾದ್ರು ತಿನ್ನುವಂತ ಹೋದರೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ಮಾರ್ರೆ. ಫಸ್ಟಿಗೆಲ್ಲ ಬಾಕ್ಸ್ ಬಂದ ಕೂಡಲೇ ನೋಡ್ಲಿಕ್ಕೆ ಭಾರಿ ಚಂದ ಇತ್ತು. ಒಮ್ಮೆ ಓಪನ್ ಮಾಡಿದ್ ನೋಡಿದ ಮೇಲೆ ಗೊತ್ತಾಯಿತು ನಾವು ಯಾವುದ್ಯಾವುದೋ ಒಂದು ಹೊಸ ಹೆಸರಿದೆಲ್ಲ ಆರ್ಡರ್ ಮಾಡಿದ್ದು ಮಾರ್ರೆ. ಆ ಪಿಜ್ಜಾ ನೋಡುವಾಗಲೇ ನಮಗೆ ಅಯ್ಯೋ ಇದು ಯಾಕಾದ್ರೂ ಬೇಕು ಅಂತ ಅನಿಸ್ಲಿಕ್ಕೆ ಶುರು ಆಯಿತು. ಭಯಂಕರ ಆಯ್ತಾ. ಇಷ್ಟವರೆಗಿಂತ ಡಾಮಿನೋಸಲ್ಲಿ ಈ ಥರದೊಂದು ಡಾಮಿನೋಸ್ ಸಿಗಲಿಲ್ಲ. ಇಲ್ಲಿ ಜ್ಯೂಸು ಕೂಡ ನೋಡಿ ಇದರಲ್ಲಿ ಹೊಡೆದು ಗ್ಲಾಸ್ ಇಲ್ಲ. ಮತ್ತೆಂತ ಮಾಡೋದು, ದುಡ್ಡು ಕೊಟ್ಟದಕ್ಕೆಲ್ಲ ತಿಂದು ಮುಗಿಸಿ ಸೀದಾ ಮತ್ತೆ ಆಟೋದಲ್ಲಿ ವಾಪಸ್ ರೂಮಿಗೆ ಬಂದು ಬ್ಯಾಗ್ನೊಂದು ಎತ್ತಿ ಬಿಸಾಕಿ ನಾನು ಮಲಗಲಿಕ್ಕೆ ಹೊರಡ್ತೇನೆ. ನೋಡಿದ್ರೆ ಇವರು ಶಶಾಂಕ್ ಅವರು ಮಲಗುದು ಬಿಟ್ಟು ಸುಮ್ಮನೆ ಪ್ಯಾಕಿಂಗ್ ಮಾಡ್ಕೊಂಡು ಕೂತಿಯಾರ. ಇವಾಗಲೇ ಹೋಗ್ಲಿಕ್ಕೆ ಇನ್ನೂ 2 ದಿನ ಉಂಟು ಮಾರ್ಯಾರೆ. ಅವ ಹಾಗೆ ಪ್ಯಾಕಿಂಗ್ ಮಾಡ್ತಾ ಇರಲಿ, ನಾನು ಮಲಗ್ತೇನೆ, ಇನ್ನೂ ಸಿಗುವ ನಾಳೆ ಆಯ್ತಾ. ಸಿ ಯು ಸೂನ್.